ಶಾರ್ಪ್. ಹೇಳೋ. ಹಲೋ ಪ್ರಿಯಾ, ಯಾಕೆ ಇವತ್ತು ಬರ್ಲಿಲ್ಲ? ನಾಳೆ ನಂಗೆ ಎಕ್ಸಾಮ್ ಇದೆ, ಅದಕ್ಕೆ ರೂಮಲ್ಲಿ ಓದ್ತಿದ್ದೀನಿ. ಓ, ಅಪ್ಪ ಊಟ ಕೊಡಕ್ ಬಂದೆ, ನೀನ್ ಕಾಣ್ಲಿಲ್ಲ, ಅದಕ್ಕೆ ಫೋನ್ ಮಾಡ್ದೆ. ನಾಳೆನೂ ಆಗಲ್ಲ, ಎಕ್ಸಾಮ್ ಇದೆಯಲ್ಲ. 8:30ಗೆಲ್ಲ ಕಾಲೇಜಲ್ಲಿ ಇರಬೇಕು. ಓ ಓಕೆ. ಓಕೆ ಬಾಯ್, ಗುಡ್ ಡೇ. ಕ್ಯಾನ ಮಾಡ್ಕೊಣ, ಇದು ಒಳ್ಳೆ ಗೋಲಿ ಆಡೋರ್ ತರ ಕೈಯೆಲ್ಲ ಹಿಂಗಿಟ್ಕೊಂಡಿದ್ಯಾ? ಕರೆಕ್ಟಾಗಿ ಆಡ ನೀನು. ನೀನಾಡು. ಏನಿದು ಸೀನಿಯರ್ ಬಂದ್ಮೇಲೆ ದಾರಿ ಬಿಡ್ಬೇಕು ಅಂತ ಗೊತ್ತಿಲ್ವಾ? ಕೇಳಿಸುತ್ತಾನೆ, ಸೈಡ್ ಕಳ್ಸ್ಕೋ. ಏನಾ ಮಗ, ಇವತ್ತವಳು ಸ್ಟೇಷನ್ಗೆ ಬರ್ಲಿಲ್ವೋ? ಅದಕ್ಕೆ ಫೇಸ್ ಅಲ್ಲಿ ವೋಲ್ಟೇಜ್ ಕಮ್ಮಿ ಆಗಿದೆ. ಅವಳು ನಾಳೆನೂ ಬರಲ್ಲ ಅಂತ ಹೇಳ್ಬಿಟ್ಲು. ಅವಳು ಎಕ್ಸಾಮ್ ಬರೆಯಕ್ ಹೋಗ್ತಿದ್ದಾಳೆ. ಇದೇ ನನಗೆ ಒಳ್ಳೆ ಚಾನ್ಸ್ ಕಣ. ನಾಳೆ ಹೇಗಾದ್ರೂ ಮಾಡೋಳನ್ನ ಬೈಕಲ್ಲಿ ಕರ್ಕೊಂಡು ಹೋದ್ರೆ ಖಂಡಿತ ಇಂಪ್ರೆಸ್ ಮಾಡ್ಬೋದು. ಅವಳು ಪಾಯಿಂಟ್ ಇಂದ ಪಾಯಿಂಟ್ಗೆ ಸ್ಕೂಟಿಲಿ ಬಂದು ಟ್ರೈನಲ್ಲಿ ಹೋಗ್ತಾಳೆ, ನೀನು ಬೈಕಲ್ಲಿ ಹೇಗ್ ಕರ್ಕೊಂಡು ಹೋಗಕ್ಕಾಗತ್ತೆ? ಇಲ್ಲ ನೋಡು, ಅದಕ್ಕೆ ನಾನು ಇವನ ಹತ್ರ ಐಡಿಯಾ ಕೇಳೋದಕ್ ಬಂದಿರೋದು. ಹೇಳ್ತಾನೆ, ಖಂಡಿತ ಹೇಳ್ತಾನೆ. ಇವ್ನಿಗೆ ಐಡಿಯಾ ಕೊಡೋಕೆ ಅಂತಾನೆ ನಮ್ಮಮ್ಮ ಉಡ್ಸೋರ ನನ್ನ. ಆಲ್ರೆಡಿ ಕಾರ್ಪೊರೇಷನ್ ವಾಟರ್ ಸ್ನಾನ ಮಾಡಿ ಕೂರ್ಲೆಲ್ಲ ಉದ್ರೋಗವೆ. ಇವ್ನಿಗೆ ಐಡಿಯಲ್ಲಿ ಇರೋ ಕೂರ್ಲೆಲ್ಲ ಉದುರ್ಸ್ಕೊಬೇಕಾ? ಮುಚ್ಕೊಂಡು ಆಟಾಡ. ಏನಿದು? ಬಿಸ್ಲು ಫೇಸ್. ಹೋಗೋದಾರಲ್ಲಿ ಮೊಳೆ ಹಾಕೋ, ಗಾಡಿ ಪಂಚರ ನಿಲ್ಲುತ್ತೆ. ಏನು ಗೊತ್ತಿಲ್ಲದ್ರ ಮುಂದೆ ನಿಂತ್ಕೋ, ಆಮೇಲೆ ನಿನ್ಗಡೆ ತಾನೆ ಅವಳು ಬರ್ಬೇಕು. ಹಳೇ ಐಡಿಯಾ ಅನಿಸ್ತಿದೆ. ಈ ಪ್ರೀತಿ ಗೀತೆಲ್ಲ ಹಳೇದಲ್ವಾ? ಯಾರು ಪ್ರೀತಿನೇ ಮಾಡ್ತಾ ಇಲ್ವಾ? ಹೋಗ್ ಮಳೆ ಹಾಕೋ, ಎಲ್ಲ ಓಕೆ. ಆದ್ರೆ ಈ ಮೊಳೆ ಎಲ್ಲ ಎಲ್ ಸಿಗತ್ತೆ? ಅಲ್ಲ, ಗೊತ್ತಾಗ್ಲಿಲ್ಲ. ಅಲ್ಲ, ಅದು ಮೊಳೆ ಅಂದ್ಯಲ್ಲ, ಅದು ಎಲ್ ಸಿಗತ್ತೆ? ಏನ ಸ್ವಂತವಾಗಿ ಏನು ಯೋಚನೆ ಮಾಡಲ್ವಾ ನೀನು? ನಾನು ಎಷ್ಟು ಜನ ನೋಡಿದೀನಿ ಮಗ, ಆದ್ರೆ ಬೊರೆ ಬೈಲಿ ಒಡೆ ಸುಡೋರು ನಾನು ಎಲ್ಲೂ ನೋಡಿಲ್ಲಪ್ಪ. ಅಬ್ಬಬ್ಬಾ. ಇರ್ಲಿ ಮಗ, ನಾನೇ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತೀನಿ. ಏನು ಲೇ, ಕಾಲ್ ತೊಳಿಬೇಡ್ವ? ಮಾರ್ನಿಂಗ್ ರೆಡಿ ಇರು ಮಗ. ಏನ ಕನ್ಫರ್ಮ್ ಇದೆ ರೋಟ? ಕನ್ಫರ್ಮ್ ಕಣೋ. ಯಾರು ಅವನು? ಕರಡಿಗೆ ಟೀ ಶರ್ಟ್ ಹಾಕಿರೋ ತರ. ಬೇಡೋ ಮಗ. ಬಂದ್ಲು. ಏನು ಅದ್ರ ಮೇಲೆ ಹೋಗ್ಲೇ ಇಲ್ಲ ಅವಳು? ಬಾ, ಬೇಗ ಬಾ. ಕಿತ್ತೋಗಿರೋ ದೋಸೆ ಯಾರೋ ನೀನು? ಸಾರಿ ಗರ್ಲ್ಸ್, ಮಮ್ಮಿ ಸೇಸ್ ನೋ ಡೇಟಿಂಗ್. ಹಂಗಂದ್ರೆ ಗೊತ್ತಿಲ್ಲ ಅಂದ್ಮೇಲೆ ಇಂಗ್ಲಿಷ್ ಅಲ್ಲಿ ಬರ್ದ ಟೀ ಶರ್ಟ್ ನಲ್ಲಿ ಯಾಕೆ ಹಾಕೊಂಡ್ ಸಾಯ್ತೀರಾ? ನನ್ ಲವರ್ಗಾಗಿ ಹಾಕಿದ್ದು ಸರ್. ಏನು ಲವ್ವರ? ಹತ್ತಿಂದ ಸಾಯಂಗಲ್ಲ ಯಾಕೋ ಲವ್? ನನಗ್ ಸಾಯ್ಬೇಕು. ಕುಡ್ದು ಬಿಸಾಕಿರೋ ಸಿಗರೇಟ್ ಪಂಜಲ್ಲಿ ಒಂದು ತಾಲಿಂಬೆ ಮಾಡ್ಬಿಡ್ಬೋದು. ಇಷ್ಟು ಸಿಗರೇಟ್ ಸೇದ್ರೆ ಸಾಯ್ದಲೇ ಇರ್ತೀಯ. ನನ್ ಚಿನ್ನು ಬಂದ್ಲು. ಅಯ್ಯೋ, ಅವಳು ಹೋಗ್ತಾರ ಸರಿಗೆ ಅವಳನ್ನೇ ಕ್ಯಾಚ್ ಹಾಕಕ್ ಬಂದಿದ್ದು. ಬಡ್ಕೋಬೇಡ. ನೀನ್ ಹಾಕಿದ ಪ್ಯಾಚಿಗೆ ನಮ್ ಹುಡ್ಗಿ ಸಿಕ್ಕಾಕೊಂಡ್ಲು ಅಂದ್ರೆ ನಂದಕ್ ನೀನ್ ಹುಡ್ಗಿ ಅಲ್ವಾ? ಅದೇ ಅಲ್ವಾ ಲಾಜಿಕ್? ಸಿಕ್ಕಾಕೊಂಡ್ಲು ನೋಡು, ಓಡು. ಎಕ್ಸಾಮ್ ಅಂತಂದೆ ಇಲ್ಲೇನ್ ಮಾಡ್ತಿದ್ಯಾ? ಗಾಡಿ ಪಂಕ್ಚರ್ ಆಯ್ತು. ಅಯ್ಯೋ, ಕಾಲೇಜ್ಗೂ ಲೇಟ್ ಆಗ್ತಿದೆ. ಅಣ್ಣ, ಈ ಗಾಡಿ ಪಂಚರ್ ಹಾಕ್ಬಿಡಿ, ಟೈರ್ ನಿಮಗ್ ತಲುಪ್ಸಕ್ ಹೇಳ್ಬಿಡ್ತೀನಿ. ನೀನ್ ಬಾಬಾ. ಓಕೆ, ಎಕ್ಸಾಮ್ ಟೈಮ್ ಆಯ್ತಲ್ಲ. ಇಲ್ಲೇ ನಿಲ್ಸು. ಸಿಗೋಣ. ಒಂದ್ ನಿಮಿಷ. ಏನು? ಏನಿಲ್ಲ, ಎಕ್ಸಾಮ್ 2 ಅವರ್ ಅಲ್ವಾ? ನೀನ್ ಬೇರೆ ಚೆನ್ನಾಗ್ ಓದೋಳು, 1 ಅವರಲ್ಲೇ ಮುಗಿಸ್ತೀಯಾ. ನಾನ್ ಬೇಕಾದ್ರೆ ವೇಟ್ ಮಾಡಿ ಕರ್ಕೊಂಡೋಗ್ಲಾ? ನೀನ್ ಗಾಡಿನೂ ತಗೋಬೇಕಲ್ಲ. ನನಗೇನು ತೊಂದ್ರೆ ಇಲ್ಲ, ಹುಷಾರು. ಸೆಕ್ಯೂರಿಟಿ ಟಾರ್ಚರ್ ಮಾಡ್ತಾರೆ. ಐ ನೋ. ಆಲ್ ದಿ ಬೆಸ್ಟ್. ಹೇಳಿಯಪ್ಪ. ಕಾಲೇಜಿಗೆ ಹೋದನಮ್ಮ? ಕಾಲೇಜಲ್ಲೇ ಇದೀನಪ್ಪ. ಒಂದು ಸಂತೋಷವಾದ ವಿಷಯ, ಅನ್ಬು ಆದಷ್ಟು ಬೇಗ ಮದ್ವೆ ಇಟ್ಕೊಳ್ಳೋಣ ಅಂತಿದ್ದಾನೆ. ಏನಪ್ಪ, 2 ವರ್ಷ ಆದ್ಮೇಲೆ ಮದ್ವೆ ಆಗೋಣ ಅಂದಿದ್ದ ಅಲ್ವಾ? ಅವನೇನಮ್ಮ ಹೇಳಿದ್ದು? ಇವಾಗ ಮಾಡ್ಕೋತೀನಿ ಅಂತಿದ್ದಾನೆ. ಏನ್ ಮಾಡೋದು? ಬೇಕಾದ್ರೆ ಅನ್ಬು ಜೊತೆ ನಾನ್ ಮಾತಾಡ್ ನೋಡ್ಲಾ? ಸರಿಮ್ಮ, ಅವನನ್ನ ಕೇಳ್ಬಿಟ್ಟು ಆಮೇಲೆ ಹೇಳು. ಸರಿಯಪ್ಪ. ಟೈಮ್ ಆಯ್ತು, ಬೇಗ ಬಾರೆ ಹೋಗೋಣ. ಹಲೋ, ಯಾರು ನೀವು? ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಿ? ಹಲೋ, ನಿಮ್ನೆ ಕಣ್ರಿ. ಥ್ಯಾಂಕ್ ಯು ಸರ್. ಶಾರ್ಪ್. ಹೋಗೋಣವಾ? ಇಲ್ಲ, ಅದು ಅಪ್ಪ ಫೋನ್ ಮಾಡಿದ್ರು.
ಆಕ್ಚುಲಿ ಮಾವನ್ ಮಗ ತಕ್ಷಣ ಮದ್ವೆ ಇಟ್ಕೊಳ್ಳೋಣ ಅಂದ್ರಂತೆ. ಅದ್ರ ಬಗ್ಗೆ ಹೋಗಿ ಅವ್ರ ಹತ್ರ ಮಾತಾಡ್ಬೇಕು. ಅಲ್ಲಿಗ್ ಹೋಗಿ ಆಮೇಲೆ ಗಾಡಿ ತಗೊಳ್ಳೋಣವಾ? ಹಾಗೆ ಮಾಡೋಣ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಇಲ್ಲೇನೆ, ನೀನ್ ಇಲ್ಲೇ ಇರು, ನಾನು ಹೋಗಿ ಬಂದ್ಬಿಡ್ತೀನಿ. ಮತ್ತೆ ಈಗ ನಮ್ ಜಾಗಕ್ಕೆ ಬರ್ಬೇಕು ಅಂತ ಅನಿಸ್ತಾ? ಇಲ್ಲ ಅನ್ಬು, ಎಕ್ಸಾಮ್ ಸ್ಟಡೀಸ್ ಅಂತ ಹಾಗೆ ಟೈಮ್ ಆಗೋಯ್ತು. ಹೌದೌದು, ಓದೋ ಹುಡುಗರು ಹಾಗೆ ಇರ್ಬೇಕು. ಮತ್ತೆ ಅಪ್ಪ ಏನಾದ್ರೂ ಹೇಳಿದ್ರ? ಅದು ಒಂದ್ ಒಳ್ಳೆ ದಿವಸ ನೋಡಿ ಮದುವೆ ಫಿಕ್ಸ್ ಮಾಡಕ್ ಹೇಳಿದೀನಿ. ಇಲ್ಲ ಅನ್ಬು, ನನಗ್ ಸ್ವಲ್ಪ ಟೈಮ್ ಬೇಕು. ಊರಲ್ಲಿ ಇರ್ಬೇಕಾದ್ರೆ ಮಾಡ್ಕೊಳ್ಳೋಣ ಅಂತ ನೀನೇ ತಾನೇ ಹೇಳಿದ್ದು. ಈಗೇನು ಟೈಮ್ ಕೇಳ್ತಿದ್ಯಾ? ಇಲ್ಲ ಅನ್ಬು, ನಂಗೆ ಸ್ವಲ್ಪ ಟೈಮ್ ಬೇಕು, ಪ್ಲೀಸ್. ಯಾಕೆ? ಲೇ, ಏನಾ? ಪ್ರಿಯಾ ತನ್ನ ಮಾವನ್ ಮಗನ್ ಮದ್ವೆ ಮಾಡ್ಕೊಳ್ಳೋದು ಅಂತ ಹೇಳಿದ್ಲಲ್ಲ, ಅದ್ ಯಾರ್ ಗೊತ್ತಾ? ಹೌದು, ಒಡವೆ ಅಂಗಡಿ ದಿನಸಿ ಅಂಗಡಿ ಇಕ್ಕಿದ್ದಾನೆ ಅಂದೆ. ಇವಾಗೇನ್ ಪಾನಿಪುರಿ ಅಂಗಡಿ ಇಕ್ಕವನ? ಲೇ, ಅವತ್ತು ನಮ್ ಕಾರ್ ಗ್ಲಾಸ್ ಹೊಡೆದಾಕಿದಕ್ಕೆ ಬಂದು ಗಲಾಟೆ ಮಾಡಿದ್ವಲ್ಲ, ಒಬ್ಬ ನಮ್ಗೆ ಹೋಗು ಹೋಗು ಅಂತ ಇದ್ನಲ್ಲ, ಹೌದು, ಅವನೇನೆ. ಏನಾಯ್ತೋ, ಭಯ ಆಗ್ತಿದ್ಯಾ? ಹೌದು ಕಣ. ನನಗ್ ನಿನಗಿಂತ ಜಾಸ್ತಿ ಆಗ್ತಿದ್ಯೋ? ನನ್ಗೆ ಯಾಕೆ ನೀನು ಹುಲಿ ಬಾಲ ಇಟ್ಕೊಂಡಿದ್ಯಾ ಅನ್ಸ್ತಾ ಇದೆ. ಲೇ, ಹುಲಿ ಬಾಲ ಹಿಡಿಯೋದು ಇನ್ನೊಂದು ಹುಲಿನೇ ಕಣ. ಇಷ್ಟು ಕೇವಲವಾಗಿರೋನ್ನ ನೋಡೇ ಇಲ್ಲ ಅನ್ನಿಸ್ತಾ ಇದೆ ಅಲ್ವಾ? ಇಲ್ಲ ಮಗ, ನೀನೇ ಫಸ್ಟ್ ಆಗ್ಬಿಡು. 5 ದಿನ ಅಲ್ಲ 10 ದಿವಸ ಬೇಕಾದ್ರೂ ತಗೋ, ಆದ್ರೆ ಬೇಗ ಹೇಳು. ಅರ್ಥ ಆಯ್ತಾ? ಸರಿ ಅನ್ಬು, ಹೊರಡು. ಬರ್ತೀನಿ. ಓಂ ನಮಃ ಶಿವಾಯ. ಏನು, ಗುಡ್ ಮಾರ್ನಿಂಗ್. ಏಯ್, ಅದ್ ನನಗೋಸ್ಕರ ಇಟ್ಟಿದ್ಕಣ. ಇವತ್ತು ನಾನಾದ್ಮೇಲೆ ನೀವು. ಯಾಕೆ ನನ್ನ ದೇವಸ್ಥಾನ ಕರ್ಕೊಂಡ್ ಬಂದೆ? ಪೂಜಾರಿ ಆಗ್ತೀನಿ ಮಗ. ಪಂಚ ಉದುರು ಬಿಡುತ್ತೆ, ಬೇರೆ ಏನಾದ್ರು ಹೇಳು. ಏನಿಲ್ಲ ಮಗ, ಅವಳ ದಿನ ರೈಲ್ವೆ ಸ್ಟೇಷನ್ ಅಲ್ಲೇ ನೋಡೋದಲ್ವಾ, ಫಾರ್ ಅ ಚೇಂಜ್ ಹೋಗಿ ದೇವಸ್ಥಾನದಲ್ಲಿ ನೋಡೋಣ ಅಂತ. ನೀನ್ ಚೇಂಜ್ ಬಿಟ್ಬಿಡು, ನನಗೊಂದು ಸ್ವಲ್ಪ ಚೇಂಜ್ ಕೊಡು, ನಾನು ಸಿಗರೇಟ್ ಹೊಡ್ಕೊಂಡ್ ಬಂದ್ಬಿಡ್ತೀನಿ. ನಿನ್ನ ಬಿಟ್ರೆ ನನಗೆ ಯಾರಿದ್ದಾರೆ? ನೀರೇ ಬರ್ತಿಲ್ಲ, ಹೇಳ್ತಾ ಇದೀಯಾ? ಎಲ್ಲ ಅದಕ್ಕೊಂದು ಮಾಡ್ತೀಯಲ್ಲ. ಬಾ. ನೋಡ್ ಮಗ, ಒಂದ್ ಮ್ಯಾಟ್ರ್ ಕೇಳಿಸ್ಕೊಂಡ್ಬಿಡು. ಅವಳ ಮುಂದೆ ನಾನ್ ಏನೇ ಹೇಳೋದು ನೀನ್ ಹೌದು ಮಗ ಅಂತ ಮಾತ್ರ ಹೇಳ್ಬೇಕು. ಇದೆಲ್ಲ ಕೆಲ್ಸಕ್ಕೆ ಬರಲ್ಲ, ನಾನ್ ಬರಲ್ಲಪ್ಪ. ಸರಿ, ಬರ್ತೀನಿ. ದಯವಿಟ್ಟು ಆತರ ಮಾಡಕ್ ಹೋಗ್ಬೇಡ. ಬಾ, ಒಂದ್ ರಿಹರ್ಸಲ್ ಮಾಡ್ಕೊಳ್ಳೋಣ. ಒಂದ್ಸಲಿ ಹೇಳು ನೋಡೋಣ. ಹೌದು ಮಗ. ಡೈಲಾಗ್ ಡೆಲಿವರಿ ಮಾತ್ರ, ಮಾಡ್ಯುಲೇಷನ್ ಎಲ್ಲ ಕೇಳಿಲ್ಲ ಮಗ. ಇದನ್ ಫಿಕ್ಸ್ ಮಾಡ್ಕೋ. ಕರ್ಕೊಂಬಂದ್ ಇನ್ಸರ್ಟ್ ಮಾಡ್ತಾ ಇದೀಯಾ? ಹಾಯ್. ಹೇ, ನೀವೇನ್ ದೇವಸ್ಥಾನದಲ್ಲಿ? ಯಾಕೆ, ನಾವ್ ದೇವಸ್ಥಾನಕ್ ಬರ್ಬಾರ್ದಾ? ಈ ಕಡೆ ಸುತ್ತಿದ್ದೀರಾ? ದೇವಸ್ಥಾನ ಸುತ್ತಕ್ ಬಂದಿಲ್ಲಮ್ಮ, ನೀನು ಸುತ್ತಕ್ ಬಂದಿರೋದು. ಇಲ್ಲ, ನೀವ್ ಹೀಗ್ ಸುತ್ತುತ್ತಾ ಇರೋದ್ರಿಂದ ಹೀಗ್ ಬಂದ್ವಿ. ಅಲ್ವಾ ಮಗ? ಹೌದು ಮಗ. ಬನ್ನಿ ಸುತ್ತಣ. ಬನ್ನಿ ಸುತ್ತಣ. ನೀವು ಹಾಗೆ ಒಬ್ಬರೇ ಸುತ್ಕೋಬಹುದು. ತೋರಿಸ್ತಲ್ಲ ನೀನ್ ಬುದ್ಧಿನ. ಹಲೋ, ಬೆಂಕಿಪಟ್ನ ಇದೆಯಾ? ದೇವಸ್ಥಾನ ದಮ್ಮುಡಿ ಬರ್ದಪ್ಪ. ದಮ್ಮಲ್ಲಪ್ಪ, ಕರ್ಪೂರ ಬೆಳಗೋಕಪ್ಪ. ಮೊದ್ಲು ಅಲ್ಲೂ ಜಪ್ಪ. ಹೋಗ. ಯಾವ ದೇವರಂತ ಗೊತ್ತೇ? ದೇವಸ್ಥಾನಕ್ ಬಂದಾನೆ. ಇದಕ್ಕೆಲ್ಲ ಪಾರ್ಕು, ಥಿಯೇಟ್ರು, ಬೀಚ್ ಎಲ್ಲ ಇದೆ. ಇಲ್ಲಿ ದೇವಸ್ಥಾನಕ್ ಬಂದು ಛೇ
ಇದು ಯಾರಿಂದ ಆಗೋದು ಅನ್ಕೊಂಡಿದ್ಯಾ? ಗಂಡ್ ಮಕ್ಕಳ ಲವ್ ಗ್ರೇಟಾ, ಹೆಣ್ಮಕ್ಳ ಲವ್ ಗ್ರೇಟಾ? ಇದನ್ ಹೀಗ್ ಕೇಳ್ತಾ ಇದೀರಾ? ಹುಡುಗರ್ ಲವ್ ತಾನೆ ಯಾವತ್ತಿದ್ರು ಗ್ರೇಟು. ಹಾ ಇಲ್ ನೋಡಿ, ಹೆಣ್ಮಕ್ಳು ನೀರ್ ಹತ್ರ ಬರೋ ಹಕ್ಕಿ ತರ, ನೀರು ಬತ್ ಹೋದ್ರೆ ಹಕ್ಕಿ ಹಾರೋಗುತ್ತೆ. ಆದ್ರೆ ಹುಡುಗರು ಅದೇ ನೀರಲ್ಲೇ ಇರೋ ಮೀನ್ ತರ, ನೀರ್ ಬತ್ ಹೋದ್ರು ಮೀನು ಅಲ್ಲೇ ಸತ್ ಹೋಗ್ಬಿಡುತ್ತೆ. ಆದ್ರೆ ಸುಮ್ನೆ ಹೇಳ್ಬಾರ್ದು, ಈ ಹಾಫ್ ಸ್ಯಾರಿಗೆ ಹಾಗೆ 75 ಮಾರ್ಕ್ಸ್ ಕೊಡ್ಬೋದು. 100 ಎಲ್ಲ ಇಲ್ವಾ? ಸ್ಯಾರಿ ಉಟ್ಕೊಂಡ್ರೆ 100 ಕೊಡ್ಬೋದು. ಹಾಗಾದ್ರೆ ಉಟ್ಕೊಂಡ್ರಾಯ್ತು. ಯಾವಾಗ? ಮ್ಯಾರೇಜ್ಗೆ. ಮ್ಯಾರೇಜಾ? ಹಾ. ಏನ್ ಹೇಳ್ತಾ ಇದೀರಾ? ನನ್ ಫ್ರೆಂಡ್ ಮ್ಯಾರೇಜ್ಗೆ ಓಹ್. ನಾಳೆ ವಿಜಯ ಮಾಲ್ ಅಲ್ಲಿ. ಹೌದಾ? ನಾಳೆ ನನ್ ಫ್ರೆಂಡ್ಗೂ ಅಲ್ಲೇ ಮದ್ವೆ. ಹೌದಾ? ಹೌದು. ಓಕೆ, ಹಾಗಾದ್ರೆ ನಾಳೆ ಹಾ, ಸಿಗೋಣ. ಓಕೆ. ಬಾಯ್. ಬಾಯ್ ಬಾಯ್. ಹೇಯ್, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನೀ ತಾನೇ ಕರ್ಕೊಂಡ್ ಬಂದಿದ್ದು. ಓ ಹೌದಲ್ವಾ, ಸಾರಿ ಮಗ, ಮರ್ತೋದೆ. ನಾಳೆ ವಿ ಆರ್ ಗೋಯಿಂಗ್ ಫಾರ್ ಮ್ಯಾರೇಜ್. ಮ್ಯಾರೇಜ್? ಯಾರಿಗೆ ಮ್ಯಾರೇಜ್? ಯಾವನೋ ಗೊತ್ತು, ಅವಳ ಫ್ರೆಂಡ್ ಯಾರ್ದೋ ಮ್ಯಾರೇಜ್ ಅಂತೆ. ನಾವ್ ಹೋಗ್ಲೇಬೇಕಲ್ಲ. ಅವಳ ಫ್ರೆಂಡ್ ಆದ್ರೆ ನೀನೋಗು, ನಾನೆಲ್ಲ ಬರೋದಿಲ್ಲ. ಎಲ್ಗೆ? ನನ್ ಫೇಸ್ ನೋಡ್ಕೊಂಡು ಹೇಳು ಸ್ವಲ್ಪ. ಮಗ, ನಾಳೆ ನನ್ ಮದ್ವೆ ಆಯ್ತು ಅಂದ್ರೆ ಎಲ್ಲದಕ್ಕೂ ನೀನೇ ನಿಂತ್ಕೋಬೇಕು. ಹಾಗಾದ್ರೆ ನಿನಗೆ ಮದ್ವೆ ಆಗೋವರೆಗೂ ನಿನ್ ಜೊತೆ ಸುಮ್ನೆ ಸುತ್ತಾ ಇರ್ಬೇಕಾ? ಅಯ್ಯೋ ಛೆ, ಮಗುನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಾಗಿರೋದು ನೀನೇ ಅಲ್ವಾ? ಸರಿ ಸರಿ, ಫೀಲ್ ಆಗ್ಬೇಡ, ನಡಿ ಹೋಗೋಣ. ಜೀವ ಕೊಟ್ಟು ಲವ್ ಮಾಡೋರ್ನ ನಾನು ನೋಡಿದೀನಿ, ಆದ್ರೆ ಜೀವ ಇಂಡಿ ಲವ್ ಮಾಡೋರ್ನ ನಾನು ಇವತ್ತೇ ನೋಡ್ತಾ ಇದ್ದೀನಿ ಕಣ. ಇರ್ಲಿ ಮಗ, ನಾನೇ ಫಸ್ಟ್ ಆಗ್ತೀನಿ ಬಿಡು. ಕಮಾನ್ ಬೇಬಿ. ಸಂಬಂಧಿಕರು ಮನೆಗೆ ನಾನು ಹೋಗೋದಿಲ್ಲ, ಯಾವನ್ ಮದ್ವೆನ ಗೊತ್ತಿಲ್ಲ. ಕಮಾನ್. ಜಮಾಂಜಿ ತರ ಅವನ ನೋಡಿದ್ರೆ ನೀನ್ ಫ್ರೆಂಡ್ ಅಂತಿದ್ಯಾ. ಇಲ್ಲ ಮಗ, ಒಂದ್ ಫ್ಲೋನಲ್ಲಿ ಹೇಳ್ಬಿಟ್ಟೆ. ನಿನ್ ಗೆಳೆಯನ ನೋಡು, ನಿನ್ ಬಗ್ಗೆ ಗೊತ್ತಾಗುತ್ತೆ ಅಂತಾರೆ. ಅವ್ನ ನೋಡಿದ್ರೆ ಏನೋ ಅವ್ನ್ ಗೊತ್ತಾಗುತ್ತೆ. ಯಾಕ್ ನೋಡ್ಬೇಕು? ನಿನ್ನೆ ನೋಡ್ರೆ ಗೊತ್ತಾಗಲ್ವಾ? ಕಮಾನ್. ಎಲ್ಲೋಗ್ಬಿಟ್ಲು ಗೊತ್ತಾಗ್ತಿಲ್ವಲ್ಲ? ಮದ್ವೆ ಹುಡುಗಿ ಆಗಿದ್ರೆ ಮಂಟಪದಲ್ಲಿ ಇರ್ತಾಳೆ, ಜೊತೆಗಿರೋಳಲ್ವಾ, ಇಲ್ಲೆಲ್ಲಾದ್ರೂ ಸುತ್ತಾ ಇರ್ತಾಳೆ. ಅಂದ್ರೆ ನಿನ್ನ ಹುಡುಕ್ತಾ ಇರ್ತಾಳೆ ಅಂದೆ. ಹೇಗೆ, ಕರೆಕ್ಟಾ? ಕರೆಕ್ಟ್ ಆಗಿ ಹೇಳ್ದೆ. ಸರಿಯಾಗಿ ನೋವುತ್ತೆ. ಹಾಯ್. ಹಂಗೆ ನಂಬರ್ ಕೊಟ್ರೆ ಜಾಲಿಯಾಗಿ ಮಾತಾಡ್ಬೋದಲ್ವಾ? ನೈಲ್ ಬೋರ್, 3 ಬೋರ್, ಡೂ ಬೋರ್, ಬೋರ್ ಡಬಲ್ ಬನ್ ಬೋರ್. ಬೋರ್ ಕಟ್ಟೋಗಿದ್ಯಾ? ಇಲ್ಲ, ಬೋರ್. ಓ 4. ನಿಮ್ ನಂಬರು? ನನ್ನ ನಂಬರಾ 9552565. ಏನ 2 ಫ್ರೈಯಾ? 2 ಕೋಳಿ ಫ್ರೈ, 1 ಮಟನ್ ಫ್ರೈ, ಅದ್ರಿಗೆ 2 ಮೊಟ್ಟೆನೂ ಇಕ್ಕಿರ್ತಾರೆ. ಟ್ರ್ಯಾಕ್ಟ್ರು ಲಾರಿ ಎಲ್ಲ ಒಳಗಡೆ ಇರಬೇಕು, ಲೈಟ್ ಆಗಿ ದೊಡ್ಡ ಬಂತು. ಏಯ್ ಹೋಗೆ. ನಿಮ್ ನಂಬರ್ ನಾ ಹೇಳಲೇ ಇಲ್ಲ. ಹಂಗೆ ನಂಬರ್ ಹೇಳಿದ ತಕ್ಷಣ ನೀನ್ ಮಾತಾಡ್ಬಿಟ್ರೆ ಹಂಗೆ ಕೋಗಿಲೆ ಬಂದು ಆಡ್ತಾ ಇರುತ್ತೆ. ಏಯ್ ಹೋಗೆ. ಏನ್ ಮಗ, ಅವಳು ಇನ್ನೇ ಸಿಕ್ತಲ್ವ ನಿನ್ಗೆ? ಎಲ್ಲಿ ಹುಡ್ಕೋದ್ರೊಳು ಕಾಣ್ತಾನೆ ಇಲ್ಲ. ಸುಮ್ನೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡು. ಒಳ್ಳೆ ಐಡಿಯಾ ಮಗ. ಕೋಪ ಬರ್ತಿದ್ಯಾ? ಗೊತ್ತು ತಾನೆ ಮಗ. ಬಂದು ಕಣೋ. ಏನು ನಿಂತ್ಕೊಂಡು ಐಸ್ ಪೈಸ್ ಆಡ್ತಾ ಇದ್ಯಾ? ಅಲ್ಲ, ಸಾರಿಯಲ್ಲಿ ಎಷ್ಟು ಸೂಪರ್ ಆಗಿ ಕಾಣ್ತಿದ್ದಾಳಲ್ವಾ? ಮಾಡ್ತಿರೋದು ಮುಟ್ಟಾಳ ಕೆಲ್ಸ, ಆದ್ರೆ ಮುಖ ಮಾತ್ರ ಕ್ಯಾಲೆಂಡರ್ ಅಲ್ಲಿ ಇರೋ ಮುರುಗನ್ ತರ ನಕ್ಕೊಂಡೇ ಇದ್ಯಾ. ಅದಂಗೆ? ಮಗ ನನ್ನ ನೋಡ್ಬಿಟ್ಲು. ಹಾಯ್. 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 ಬಾ ಬಾ ಬಾ. ನೀವ್ ಯಾವಾಗ ಬಂದ್ರಿ? ನಾವ್ ಅವಾಗ್ಲೇ ಬಂದ್ಬಿಟ್ವಲ್ಲ. ಹುಡುಗ ನಮ್ ಫ್ರೆಂಡ್ ಅಲ್ವಾ? ಅದು ಅಲ್ಲದೆ ಕ್ಲೋಸ್ ಫ್ರೆಂಡು. ಎಣ್ಣೆ ಎಲ್ಲ ನಾವಂತ ನೋಡ್ಕೋಬೇಕು. ಬನ್ನಿ ಮತ್ತೆ ನನ್ ಫ್ರೆಂಡ್ ನ ಇಂಟ್ರೊಡ್ಯೂಸ್ ಅಯ್ಯೋ, ಮಾಡ್ತೀನಿ. ಯಾಕೆ ಸುಮ್ನೆ ಫ್ರೆಂಡ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು? ಏನ್ ಮಗ ಇದೆಲ್ಲ ಯಾಕೆ ಬೇಕು ಹೇಳು? ಹಾಗಾದ್ರೆ ನಿಮ್ ಫ್ರೆಂಡ್ ನ ಇಂಟ್ರೊಡ್ಯೂಸ್ ಮಾಡಿ. ಮಗ ಕರಿತಾ ಇದಾರಲ್ವಾ, ಹಂಗೆ ಜಾಲಿ ಓಟ್ ಬಾ. ಹಲೋ, ನೀನು ಬಾ. ಮೂಯ್ಕವ್ರು ಬರ್ಬೇಕು. ಮೂಯ್ಕವ್ರು ಮುಖ್ಯ. ಬಂದೆ. ಸರಿ, ನೀನ್ ಬಾ. ಹಾಯ್. ನಾನ್ ಹೇಳಿಲ್ವಾ, ಇವ್ರೇ ಶಾರ್. ಹಾಯ್.
ನಿಂಗೊಂದ್ ವಿಷಯ ಗೊತ್ತಾ? ನಿನ್ ಹಸ್ಬೆಂಡು ಇವರು ಕ್ಲೋಸ್ ಫ್ರೆಂಡ್ಸ್. ಹುಡ್ಗ ಹೇಗೆ? ಚಿನ್ನದಂತ ಹುಡುಗ, ಗೋಲ್ಡ್. ಬೇಕು ಅಂದಾಗ ಅಡ ಇಡ್ಬೋದು. ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಫ್ರೆಂಡಾ? ಮೈ ಫ್ರೆಂಡ್. ಹ್ಮ್. ಏಯ್, ನಿನ್ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡ್ಸು. ಹಾ, ಇವಾಗಿರೋದು. ಏ ಮಗ, ಅಲ್ಲೇನೋ ಮಾತಾಡ್ತಿದ್ಯಾ? ಅಲ್ಲಿ ಹುಡುಗರೆಲ್ಲ ಕೋಪ ಮಾಡ್ಕೊಂಡಿದ್ದಾರೆ, ಎಣ್ಣೆ ಕೊಡ್ಸಿಲ್ಲ, ಪರವಾಗಿಲ್ಲ, ನಾನು ನೋಡ್ಕೋತೀನಿ, ತಲೆ ಕೆಡ್ಸ್ಕೋಬೇಡ. ಇವಳೆ ನನ್ನ ಫ್ರೆಂಡ್ ಪ್ರಿಯಾ. ಪ್ರಿಯಾಗ ಹಾಯ್ ಹೇಳ್ಬಿಡು. ಹೇಳು ಮಗ. ಅಲ್ಲ, ಅಷ್ಟು ಬೇವ್ರ್ತಾ ಇದ್ಯಾ, ಅದನ್ನ ವರ್ಸೋರು ಯಾರು ಇಲ್ವಾ? ಸರಿ, ಸ್ವಲ್ಪ ಸ್ಟೈಲ್ ಆಗಿ ನಿಂತ್ಕೋ. ಓಕೆ, ಬಾ. ಅವ್ನು ನಿನಗೆ ತುಂಬಾ ಗೊತ್ತಿರೋ ಯಾರು ಫಿಗರ್ನ ಸೆಟ್ ಮಾಡ್ಕೊಂಡು ಬಂದಿದ್ದಾನೆ. ಹೇ ಶಾರ್ಪ್, ಏನು ಹೇಳಲೇ ಇಲ್ಲ. ಏನ್ ಹೇಳ್ಬೇಕು? ಅದು ನನ್ ಸ್ಯಾರಿ ಏ ಪ್ರಿಯಾ, ಬಗ್ಗೆ. ನಮ್ಮಮ್ಮ ನಿನ್ನ ಕರಿಯೋದು. 1 ಸೆಕೆಂಡ್, ಬರ್ತೀನಿ. ಏನ ಮಗ ಇಲ್ಲೇನೋ ಬರ್ತಿದ್ಯಾ? ಏನಿಲ್ಲ ಮಗ, ನೇರವಾಗಿ ಕೆಳಗೆ ಹೋಗು, ಪ್ರಿಯಾ ಇರ್ತಾಳೆ. ಅಯ್ಯೋ, ನೀವ್ ಇನ್ನು ಹೋಗೇ ಇಲ್ವಾ? ನೀವ್ ಹೋದ್ರಿ ಅಂತಂದೆ, ಅವ್ನು ಹೊರಟ್ಬಿಟ್ನಲ್ಲ ಅಂತ ಸ್ವಲ್ಪ ಸುಳ್ಳು ಹೇಳ್ಬಿಡ. ಏಯ್, ಕೇವಲವಾಗಿದೆ ಕಣೋ, ಬೇರೆ ಏನಾದ್ರು ಹೇಳೋ, ಹೋಗ್ ಟ್ರೈ ಮಾಡ್ತೀನಿ. ಮಗ ಹೋಗ್ ಹೇಳೋ. ಡಬ್ಬ ಹುಡುಗಿರ್ಗೆನೆ ಎಷ್ಟೊಂದ್ ಐಡಿಯಾ ಬರ್ತವೆ, ಹುಡುಗಿ ಸಾಕಾದಾಗವಳೆ, ಕೇವಲವಾಗಿ ಐಡಿಯಾ ಕೊಡ್ತಿದ್ದೆ ಕಣೋ. ಬೇರೆ ಏನಾದ್ರು ಇದ್ರೆ ಹೇಳೋ, ಹೋಗ್ ಮಾಡ್ತೀನಿ. ಮುದ್ದು ಬಂಗಾರ ಅಲ್ವಾ? ಹೇಳೋದು ನನ್ ಕರ್ತವ್ಯ, ಆಮೇಲೆ ಇಷ್ಟ. ಹೋಗು. ದಾವಡೆನೆ ನನ್ ಮುರಿದು ಬಿಡ್ಚೆ ನಂದು. ಏನ್ರಿ ಭಾಷಾ ತರ ಒಂದು ಗ್ರೂಪ್ ಹಾಕೊಂಡ್ ಸುತ್ತಾ ಇದೀರಾ? ನೀವಿನ್ನು ಹೋಗಿಲ್ವಾ? ಯಾಕೆ ಹಿಂಗೆ ಗಬ್ರ ಆಗ್ತಿದ್ರಾ? ನಾನ್ ಹೋದೆ ಅಂತ ಯಾರು ಹೇಳಿದ್ದು? ಅಯ್ಯಯ್ಯೋ, ನೀವ್ ಹೋಗಿ ಅಂತ ಹೇಳಿದ ತಕ್ಷಣ ಅವ್ನು ಹೋಗ್ಬಿಟ್ನೆ. ಲೂಸಾ ನೀನು? ಆ? ಹೌ ಕ್ಯಾನ್ ಯು ಸೇ ದಟ್? ಹುಚ್ಚ, ಯಾಕ್ ಮುಂದೆ ನಿಂತಿದ್ಯಾ? ಗೆಟ್ ಔಟ್, ಗೆಟ್ ಲಾಸ್ಟ್, ಸ್ಟೂಪಿಡ್. ಏನ್ ಕಣ್ಕಾಣಲ್ವಾ? ಏನಿದಳು ನಾಗವಳಿ ತರ ಕಿಚ್ಕೊಂಡು ಹೋಗ್ತಾಳೆ. ಏಯ್, ನೀನ್ ಗೊತ್ತಿದ್ದು ಮಾಡ್ತಿದ್ಯೋ ಗೊತ್ತಿಲ್ದೆಲ್ಲ ಮಾಡ್ತಿದ್ಯೋ? ಓಡಪ್ಪಣ್ ಮಗ. ನೀನ್ ಒಳ್ಳೆ ಸಪ್ಪೆ ಐಡಿಯಾ ಹೇಳ್ದೆ, ನಾನ್ ತಗೊಂಡಾಗ ಅದನ್ನ ಹೇಳಿದ್ರೆ ಅವಳೋದ್ರೆ ದೇವತರ ಕಿರಿಸ್ತಾವಳೆ. ಹೊಡಿಲಿಲ್ವಾ ಅನ್ಕೊಂಡಿದ್ದ? ಅಲ್ಲ ಮಗ, ಅವಳು ಸ್ಯಾರಿ ಉಟ್ಕೊಂಡ್ ಬಂದ್ಲು, ಅದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀನಿ ಅಂತ ಕೇಳಕ್ ಹಿಂದಿಂದೇನೆ ಬಂದ್ಲು, ಆದ್ರೆ ನಾನು ಅದನ್ನ ಹೇಳಲೇ ಇಲ್ವೇ. ನನ್ನ ಹತ್ರ ಹೇಳ್ಬೇಕಾರೆ ಈ ಮ್ಯಾಟ್ರನ್ನ ನೀನ್ ಹೇಳಲೇ ಇಲ್ವಲ್ಲ. ಅದನ್ನ ನಾನು ಹೇಳಿದ್ರೆ ನೀನು ಹೋಗಲ್ವಲ್ಲ ಕಂದ. ಟ್ರಿಕ್ಸ್. ಮಗ, ಈ ಹೆಣ್ಮಕ್ಳು ಸೈಕಾಲಜಿ ಗೊತ್ತಾ ನಿನಗೆ? ಗಂಡ್ ಮಕ್ಳು ದೊಡ್ಡ ದೊಡ್ಡದಾಗ ಏನೇನೋ ಮಾಡ್ತಾರೆ, ಹೆಣ್ಮಕ್ಳು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಸಪ್ಪಗೆ ಯಾರಾದ್ರೂ ಏನಾದ್ರು ಮಾಡಿದ್ರೆ ಅವ್ರಿಗೆ ಜೀವನೇ ಕೊಟ್ಟು ಅದೇ ಲವ್ ಅಂತ ಹೇಳ್ತಾರೆ. ಮಗ, ನಾನೊಂದ್ ಹೇಳಿದ್ರೆ ನೀವು ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಛೇ ಛೇ, ನಾನು ಎಷ್ಟೋ ಜನರ ಹತ್ರ ಟ್ರಾವೆಲ್ ಮಾಡಿದೀನಿ ಕಣೋ, ಆದ್ರೆ ನಿನ್ ತರ ಕೇವಲವಾಗಿರೋ ನಾನು ನೋಡೇ ಇಲ್ಲ ಕಣೋ. ಇರ್ಲಿ ಬಿಡು ಮಗ, ನಾನೇ ಫಸ್ಟ್ ಆಗ್ಬಿಡ್ತೀನಿ ಬಿಡು. ಏನಪ್ಪಾ?